ಜನತಾ ಮಂತ್ರಲ್ಲಿ ಹೋಗಿ ನೀವು ಹೋರಾಟ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವರೇ, ನೀವು ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಇದ್ರಾಗೆ ಎಂಟ್ರಿ ಆಗೋಂಥ ಅವಶ್ಯಕತೆ ಇದ್ದಿಲ್ಲ, ಆದರೆ ಎಂಟ್ರಿ ಆದ್ರಿ. ಆದರೆ ಜಂತ್ರ ಮಂತ್ರಲ್ಲಿ ಹೋಗಿ ವಿದ್ಯಾರ್ಥಿ ಮಧ್ಯೆ ಎಂಟ್ರಿ ಆಗಬೇಕಾಗಿತ್ತು, ಆಗಿಲ್ಲ. ವಿದ್ಯಾರ್ಥಿದೇ ಇವತ್ತು ಮೇಲ್ಗೈ ಆಗ್ಯದ. ನೀವು ಏನಿದ್ರೂ ಪಾರ್ಲಿಮೆಂಟ್ನಲ್ಲಿ ಬೈಕಟ್ ಮಾಡ್ತಕ್ಕಂಥದ್ದು ನಿರಂತರವಾಗಿ ಮಾಡಬೇಕಾಗಿತ್ತು. ಮಾಡಿರಿ, ಮತ್ತೆ ಇನ್ನೂ ಮಾಡಬೇಕಾಗಿತ್ತು. ಹೊರಗಡೆ ಬರೋಂಥ ಅವಶ್ಯಕತೆ ಇದ್ದಿಲ್ಲ. ಈಗ ಏನಾಗಿದೆ ಅಂದರೆ, ವಿದ್ಯಾರ್ಥಿಗಳು ನಿಮ್ಮನ್ನ ಕರ್ಕೊಂಡು ಆ ಸಂಧಾನಕ್ಕೆ ಹೋಗಿಲ್ಲ. ನಿಮಗೆ ಅಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಸಿಕ್ಕಿಲ್ಲ. ಆದರೆ ವಿಷಯ ಒಳ್ಳೆಯದೇ, ತಿಳುವಳಿಕೆ ಇರ್ತಕ್ಕಂಥದ್ದು, ಸಂವಿಧಾನಬದ್ಧವಾಗಿ ಇರತಕ್ಕಂಥದ್ದು, ಸಂವಿಧಾನವಾಗಿ ಕೇಳ್ತಕ್ಕಂಥ ಹಕ್ಕು ಕೇಳ್ಯಾರ. ಕೇಳಿದಕ್ಕೆ ಅವರು ಪ್ರತಿಫಲ ಸಿಕ್ಕದ. ಲಾಠಿ ತಿಂದಾರ, ಜೈಲಿಗೆ ಹೋಗ್ಯಾರ, ಅವರು ಏನೆಲ್ಲ ಆಗ್ಯಾರ. ಅದರ ಪ್ರಕಾರ ತಾವುಗಳು ಈಗೇನಾಗ್ಯದ, ಪಾರ್ಲಿಮೆಂಟ್ನಲ್ಲಿ ನೀತಿ ಬಗ್ಗೆ ಅದನ್ನು ಕಾನೂನಿನಲ್ಲಿ ಬದಲಾವಣೆ ತಂದು ಆಯಾ ರಾಜ್ಯದಲ್ಲಿ ನೀತಿ ಪ್ರಕಟಣೆ ಮಾಡ್ತಕ್ಕಂಥ, ನೀತಿ ಬದಲು CET ಮಾಡ್ತಕ್ಕಂಥ ಪ್ರಕರಣ ಉದ್ದೇಶ ಮಾಡಬೇಕಂತೇಳಿ ಅಲ್ಲಿ ಪಟ್ಟಿ ಇಡ್ತಕ್ಕಂಥ ಕೆಲಸ ನೀವು ಮಾಡಿದರೆ ನಿಮ್ಗೆ ಒಂದು ಜಯ ಸಿಗ್ತದೆ. ಅಲ್ಲಿ ನೀವು ಮಾಡಲಿಲ್ಲ ಅಂದರೆ, ಶಿಕ್ಷಣ ವ್ಯವಸ್ಥೆ ನೀವು ಸುಧಾರಣೆ ಮಾಡಿಲ್ಲ ಅಂದರೆ, ಇದೇ ನ್ಯಾಷನಲ್ ಲೆವೆಲು, ಇಂಡಿಯಾ ಲೆವೆಲು ನೀತಿ CET ಆದರೆ ಇವತ್ತು ಈ ಭಾಗದ ದಕ್ಷಿಣ ಕರ್ನಾಟಕದ ಭಾಗದವರು ಹಿಂದಿ ಬರಲಾರ್ದಂಥ ಸಮಯದಲ್ಲಿ ಆ ಕಡೆ ಭಾಗದವರು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತು ಆ ಕಡೆ ಎಲ್ಲ ಜನ ಇದು ನೀಟಲ್ಲಿ ಪಾಸಾಗಿ ಅವ್ರು ಡಾಕ್ಟ್ರ್ ಆಗೋಂಥ ಪದ್ಧತಿ ಐತೆ. ಅಲ್ಲಿ ಯಾವುದೇ ಕಾಲೇಜುಗಳು ಇಲ್ಲ. ಆದರೆ ಅವರು ಕರ್ನಾಟಕದಲ್ಲಿ ಇನ್ನೊಂದು ಕಡೆಗೆ ಬಂದು ವಿದ್ಯೆ ಪಡೆದು ಅಲ್ಲಿ ಹೋಗಿ ಡಾಕ್ಟ್ರ್ ಆಗ್ತಾರೆ. ಇವತ್ತು ಶಿಕ್ಷಣ ವ್ಯವಸ್ಥೆನ ಬದಲಿ ಮಾಡಿರಿ. ಮಾಡ್ತಕ್ಕಂಥ ಹೋರಾಟ ನೀವು ಮಾಡಿರಿ, ಸದನದಲ್ಲಿ ಮಾಡಿರಿ, ಪಾರ್ಲಿಮೆಂಟ್ನಲ್ಲಿ ಮಾಡಿರಿ. ಇದನ್ನು ನೀತಿ CET ನೀತಿನ ಇವತ್ತು ನ್ಯಾಷನಲ್ ಲೆವೆಲು ಗೊಳಿಸ್ತಕ್ಕಂಥದ್ದು ಅದನ್ನು ರದ್ದುಪಡಿಸ್ರಿ. ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸೀಮಿತಗೊಳಿಸ್ತಕ್ಕಂಥ ಆದೇಶನ ನೀವು ಜಾರಿಗೆ ತಂಬರಿ. ಅಲ್ಲಿವರೆಗೆ ನಿಮ್ಮ ಹೋರಾಟ ಬಿಡಬೇಡ್ರಿ. ನೀವು ಬಿಟ್ರೆ ಅಂದರೆ ಇವತ್ತು ವಿದ್ಯಾರ್ಥಿದೇ ಮೈಗೆಲೆ ಆಗ್ತದೆ. ನಾಳೆ ವಿದ್ಯಾರ್ಥಿಗಳೇ ನಾಳೆ ರಾಜಕಾರಣಕ್ಕೆ ಮುಂದೆ ಬರತಕ್ಕಂಥ ಚಾನ್ಸ್ ಅದ. ಆ ರೀತಿ ಮಾಡಬೇಡ್ರಿ. ಅದನ್ನೇ ಇಟ್ಕೊಂಡು ಕೇಜ್ರಿವಾಲ್ ದೆಹಲಿಯಲ್ಲಿ ರಾಜಕಾರಣಕ್ಕೆ ಬಂದಾನ. ಇವತ್ತು ಇದೇ ವಿದ್ಯಾರ್ಥಿಗಳು ಅವ್ರದ್ದೇ ಆದ ಒಂದು ಜಿರಳೆಯನ್ನು ಇಟ್ಕೊಂಡು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆಗೋಂಥ ಅವಕಾಶ ಅದ. ಅದಕ್ಕೆ ಅವಕಾಶ ಕೊಡ್ತಂದೆ ತಾವುಗಳು ಈ ಎಜುಕೇಷನ್ ನೀತಿಯನ್ನು ಬದಲಾಯಿಸ್ತಕ್ಕಂಥದ್ದು, CET ನೀತಿನ ರದ್ದುಗೊಳಿಸ್ತಕ್ಕಂಥದ್ದು, ಆಯಾ ರಾಜ್ಯಕ್ಕೆ ಜವಾಬ್ದಾರಿ ಕೊಡ್ತಕ್ಕಂಥದ್ದು, ತಾವು ಸದನದಲ್ಲಿ ನಿರಂತರವಾಗಿ ಫೈಟ್ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದರೆ ನಿಮಗೆ ಆದ ಒಂದು ಗೌರವ ಸಿಗ್ತದೆ, ನಿಮಗೆ ಆದ ಒಂದು ಅಚೀವ್ಮೆಂಟ್ ಸಿಗ್ತದೆ. ಮುಂದೆ ತಾವುಗಳು ಸರ್ಕಾರ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಾ ನನ್ನ 4 ಮಕ್ಕಳು ಜೈ ಹಿಂದ್, ಜೈ ಕರ್ನಾಟಕ.